ನಮಸ್ತೆ. ನನ್ನ ಫೇವ್ರೆಟ್ ಕಾಫಿ ಕಪ್ ರೀಡಿಂಗ್ ಮಾಡಿ ತುಂಬ ದಿನ ಆಯಿತು. ಮಾಡೋಣ. ಸೊ ಏನು ಬರುತ್ತೆ ನೋಡುವ. ಏನೋ ಒಂದು ಸರ್ಕಲ್ ಕಂಪ್ಲೀಟ್ ಆಗುವಂಥ ಸಾಧ್ಯತೆಗಳಿದೆ. ಸಮಥಿಂಗ್ ವಿಲ್ ಎಂಡಿಂಗ್ ಅನ್ನುವಂಥದ್ದು. ಸೊ ಓವರ್ಫ್ಲೋ ಆಗುವಂಥ ಸಾಧ್ಯತೆ ಇದೆ. ಸಮಥಿಂಗ್ ಇಲಿಗಳಿಗೆ ಸಂಬಂಧಪಟ್ಟಂಗೆ, ಮುಂಗುಸಿಗಳಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ವಿಚಾರಗಳು ಅಥವಾ ಕಾಯಿಲೆಗಳು ಬರುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸಮುದ್ರದ ನೀರು ಒಳಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಸಮುದ್ರದಿಂದ ಸಮುದ್ರದ ನೀರು ಹಿಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಗಜಪಡೆಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಇದೆ. ಸೊ ಇದು ತುಂಬ ಡೇಂಜರಸ್ ಎನರ್ಜೀಸ್ನ ಹೇಳ್ತಾ ಇದೆ. ಏನೋ ಒಂದು ವಿಮಾನ ಯಾವುದೋ ಒಂದು ದೊಡ್ಡ ಪರ್ವತಕ್ಕೆ ಹೋಗಿ ಅಪ್ಪಳಿಸಿ ಬೂದಿ ಆಗತ್ತೆ ಅನ್ನುವಂಥದ್ದು ಇದೆ. ಒಂದು ವಿಶೇಷವಾದಂಥ ದೊಡ್ಡ ಮಟ್ಟದ ಕಲ್ಲು ಮೈನಿಂಗ್ ಮಾಡಬೇಕಾದ್ರೆ, ಮೈನಿಂಗ್ ಮಾಡಿ 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 ಒಂದು ದೇವರ ವಿಗ್ರಹವಾಗಬೇಕಾಗಿದ್ದಂಥ ಒಂದು ಬಹುದೊಡ್ಡ ಬಂಡೆನ ಅವರು ಮೈನಿಂಗ್ ಮಾಡಿ 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 ಕರಗಿಸ್ಬಿಡ್ತಾ ಇದ್ದಾರೆ. ಇದರಿಂದ ಸಮಸ್ಯೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಅದೇನೋ ದೊಡ್ಡ ವಿಗ್ರಹ ಆಗಬೇಕಾಗಿತ್ತದು. ಅದನ್ನ ಮೈನಿಂಗಿಗೆ ಅಲ್ಲ ಇದ್ದಂಥ ಒಂದು ದೊಡ್ಡ ಕಲ್ಲನ್ನ ಕರಗಿಸಿ ಬಂಡೆ ಮಾಡಿ, ಅಂದರೆ ಸಮಥಿಂಗ್ ಏನೋ ಮೈನಿಂಗ್ ಥರ ಮಾಡ್ತಾರಲ್ಲ ಆ ಥರ ಮಾಡಿ ಮಾಡಿ ಅದೇನೋ ಅಲ್ಲಿ ತೊಂದರೆ ಮಾಡಿದ್ದಾರೆ ಅಂತ ಇದೆ. ಸೊ ಉಸಿರುಗಟ್ಟೋ ಹಾಗೆ ಆಗ್ತಾ ಇದೆ. ಯಾರಿಗೋ ಉಸಿರು ಕಟ್ತಾ ಇದ್ದಾರೆ, ಉಸಿರು ಕಟ್ಟಿಸ್ತಾ ಇದ್ದಾರೆ ಅನ್ನುವಂಥದ್ದು ಇದು. ದೂರದ ಊರಿನಲ್ಲಿ ಪ್ರಯಾಣ ಹೊರಟಂಥ ಸಮಯದಲ್ಲಿ ಒಂದಷ್ಟು ದುಷ್ಟಶಕ್ತಿಗಳು ತೊಂದರೆ ಮಾಡ್ತವೆ. ರಕ್ಷೆ ಹಾಕ್ಕೊಂಡು ಹೊರಡಿ ಅನ್ನುವಂಥದ್ದು ಇದೆ. ಒಬ್ಬರೇ ಹೊರಡಬೇಕಾದ್ರೆ ಯೋಚನೆ ಮಾಡ್ಕೊಂಡು ಹೊರಡಿ. ಜೊತೆಗೆ ಒಬ್ಬರೇ ಹೊರಟಾಗ ಸುತ್ತಮುತ್ತ ರಕ್ಷಕರು ಏನಿರ್ತಾರೆ ಅವರು ನಿಮ್ಮಿಂದ ದೂರ ಇರಲಿ ಅನ್ನುವಂಥದ್ದು ಇದೆ. ರಕ್ಷಕರನ್ನ ಹಿಡಿಯುವಂಥ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಇದರಲ್ಲಿ ತುಂಬ ಮೆಸೇಜಸ್ ಇದೆ. ಲೆಟ್ ಫೈಂಡ್ ಔಟ್ ಆಮೇಲೆ ಮಾಡೋಣ. ಇನ್ನೊಂದು ಮುಖ್ಯವಾದಂಥ ವಿಚಾರ, ಒಂದಷ್ಟು ವಾಯುನೆಲೆ ಮತ್ತು ಜಲನೆಲೆ ಅಂದರೆ ಏರ್ಫೋರ್ಸು ಮತ್ತು ನೇವಿಯಿಂದ ತೊಂದರೆಗಳು ಆಗ್ತಾ ಇದೆ. ಅಡಗುದಾಣಗಳ ಮೇಲೆ ಒಂದಷ್ಟು ಫೈರಿಂಗ್ ಆಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸಮಥಿಂಗ್ ಏನೋ ಬೋರ್ವೆಲ್ ನೀರ್ ಆ ಥರದ ಎನರ್ಜಿ ಕೂಡ ಇದೆ. ಏನೋ ಒಂದು ಇಂಪಾರ್ಟೆಂಟ್ ಮೆಸೇಜಸ್ ಬರುವಂಥದ್ದು ಕೂಡ ಇದೆ. ಸೊ ಸಮಥಿಂಗ್ ಕೊಳಾಯಿಗೆ ಸಂಬಂಧಪಟ್ಟಂಗೆ. ಸೊ ಕಪ್ಪಿಗೆ ಬರೋದನ್ನ ವಿಚಿತ್ರವಾಗಿ ಆಗೋಗಿದೆ ಕಪ್ಪು. ವೆರಿ ಸ್ಕೇರಿ. ಫಸ್ಟ್ ಟೈಮ್ ಇಷ್ಟು ಸ್ಕೇರಿಯಾಗಿ ಇರೋದು, ಇಷ್ಟು ಭಯಾನಕವಾಗಿ ಬಂದಿರೋದು ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಲೆಟ್ ಫೈಂಡ್ ಔಟ್. ಮೊದಲಿಗೆ ಯಾರ್ದೋ ಒಬ್ಬರದು ಮುಖ ಕಾಣಿಸ್ತಾ ಇದೆ ನನಗೆ. ದಪ್ಪ ಮೀಸೆ, ಇಷ್ಟು ದಪ್ಪ ಮೀಸೆ ಇದೆ, ಇಷ್ಟು ದಪ್ಪ ಮೀಸೆ ಇದೆ ಹಿಂಗೆ ಮೂಗಿನ ಕೆಳಗೆ. ಆದರೆ ಉದ್ದ ಮೀಸೆ ಅಲ್ಲ, ಚಿಕ್ಕ ಮೀಸೆ ಥರ ಇದೆ. ಗುಂಡಗಿನ ಮುಖ, ಅರ್ಧ ಕೂದಲು ಇಲ್ಲ ಮೇಲೆ. ಮತ್ತು ಅವರು ಸ್ವಲ್ಪ ಏಜ್ಡ್ ಪರ್ಸನ್ ಆಗಿ ಕಾಣಿಸ್ತಾರೆ. ಸೊ ಮತ್ತೆ ಅವರ ಮುಖ ನೋಡಿದ್ರೆ, ಅವರ ಮುಖದ ಒಳಗೆ ಒಬ್ಬ ಜೆಂಟ್ಸ್ ಇದ್ದಾರೆ. ಅವರ ಮುಖ ನೋಡ್ತಿದ್ರೆ ಅವರ ಮುಖದ ಜೊತೆಗೆ ಅಥವಾ ಅವರ ಮುಖದ ಒಳಗೆ ಒಂದು ಲೇಡಿ ಮುಖ ಕೂಡ ಕಾಣಿಸ್ತಾ ಇದೆ. ಎಸ್ಪೆಷಲಿ ಅದೊಂದು ದೇವಿ ಮುಖ ಅಂತ ಅನ್ನಿಸ್ತಾ ಇದೆ. ದೇವಿಯ ಕಣ್ಣುಗಳಿಗೆ ಸಮಥಿಂಗ್ ಏನೋ
ಮುಚ್ಚಿದ್ದಾರೆ, ಕಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಆ ವ್ಯಕ್ತಿ ತಮ್ಮೊಳಗೆ ದೇವಿನ ಇಟ್ಕೊಂಡು ಆ ದೇವಿನ ಬಂದಿ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಇಲ್ಲಿ. ವಾವ್, ಭಯದ ಜೊತೆಗೆ ಭಗವಂತನ ಆಶೀರ್ವಾದ ತರ ಕಾಣಿಸ್ತಾ ಇದೆ ನಂಗೆ. ಇಲ್ಲಿ ಸಾಕಷ್ಟು ದೇವತೆಗಳು, ಸಾಕಷ್ಟು ದೈತ್ಯಗಳು ಎರಡು ಕೂಡ ಕಾಣಿಸ್ತಾ ಇದೆ. ಕಾಲುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಬೇಕು. ವಿಶೇಷವಾದಂಥ ವ್ಯಕ್ತಿನ ಭೇಟಿ ಮಾಡ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಮಾತಾಡ್ತಾ ಇರೋ ಥರ ಒಂದು ಲೇಡೀಸ್ ಮಾತಾಡಿ ಕನ್ವಿನ್ಸ್ ಮಾಡ್ಕೊಳ್ತಾ ಇದ್ದಾರೋ ಅಥವಾ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೋ ಗೊತ್ತಿಲ್ಲ. ಜೊತೆಗೆ ಒಂದು ಲೇಡೀಸ್ ಮಾತಾಡ್ತಿದ್ದಾರೆ. ಲೇಡೀಸ್ ಕಡೆಯಿಂದ ಅವ್ರ ಮೇಲೆ ವಾರ ಆಗುವಂಥ ಪ್ರಯತ್ನಗಳು ಆಗುತ್ತೆ. ಅವರೇನೋ ಕೈಯಲ್ಲಿ ಹಿಂದೆ ಮುಚ್ಚಿಟ್ಕೊಂಡಿದ್ದಾರೆ. ಸೊ ಅದರಿಂದ ಅವರಿಗೆ ತೊಂದರೆ ಮಾಡುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ನನಗೆ. ಕೂಡ ದೈತ್ಯದ ಮುಖ ಕಾಣಿಸ್ತಾ ಇದೆ. ಸೊ ಅರ್ಧ ಕೂದಲು ಖಾಲಿಯಾಗಿರುವಂಥ ಬಾಲ್ಡ್ ಹೆಡ್ ಯಾರ್ದೋ ಮುಖ ಮುಚ್ಕೊಂಡು ಏನೋ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಏನೋ ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ ನನಗೆ. ಇಲ್ಲಿ ವಾರಾಹಿ ಅಮ್ಮನ ಒಂದಷ್ಟು ಆಶೀರ್ವಾದನೋ ಸಮಥಿಂಗ್, ಯಾರಿಗೋ ಇಬ್ಬರಿಗೆ ವಾರಾಹಿ ಅಮ್ಮ ಆಶೀರ್ವಾದ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಸೊ ಒಂದು ಲೇಡಿಗೆ ಇನ್ನ ಏಜ್ ಇದೆ, ಜೆಂಟ್ಸಿಗೆ ತುಂಬಾ ಏಜ್ ಆಗಿದೆ. ಆ ಥರದ್ದು ಯಾರೋ ಒಂದು ತಂದೆ ಮಗಳು ತರ ಕಾಣಿಸ್ತಾರೆ, ಬಟ್ ಅವರಿಬ್ರು ಕಪಲ್ ತರ ಕಾಣಿಸ್ತಾ ಇದ್ದಾರೆ. ಆ ಥರದ್ದು ಸಮಥಿಂಗ್ ಏನೋ ಆಗುವಂಥ ಸಾಧ್ಯತೆ ಇದೆ. ಸೊ ಫೆರಿ ಏಂಜಲ್ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಸಾಕಷ್ಟು ಫೇಸಸ್ ಇದೆ. ಸೊ ಅದ್ರ ಕಡೆ ಕೂಡ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಮುಖಗಳು ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ದಿರ ಇರ್ಬೋದು. ನಿಮ್ಮ ವಿರುದ್ಧವಾಗೋ ಅಥವಾ ನಿಮ್ಮ ಪರವಾಗಿ ಅಂತ ಅಲ್ಲ, ನಿಮ್ಮ ವಿರುದ್ಧವಾಗೋ ಅಥವಾ ನಿಮಗೆ ಗೊತ್ತಿಲ್ದಿರೋ ಅಂತನೂ ಸಂಚುಗಳನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಗ್ರೋತ್ ಆಗುವಂಥ ಸಾಧ್ಯತೆ ಇದೆ. ಯಾರೋ ಒಬ್ರು ವೆಯ್ಟ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಯಾರು ನಿಮ್ಮನ್ನ ತುಳಿಯಕ್ಕೆ ತೊಂದರೆ ಮಾಡೋದಕ್ಕೆ ಪ್ರಯತ್ನ ಪಟ್ರೋ ಅವರನ್ನ ಮೀರಿ ನೀವು ಬೆಳಿತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಸ್ಪಿರಿಟ್ ಅನಿಮಲ್ಸ್ ಯಾವಾಗಲೂ ನಿಮ್ಮನ್ನ ವಾಚ್ ಮಾಡ್ತಾ ಇದೆ ಅನ್ನುವಂಥದ್ದು ಇದೆ. ಲೈಫಲ್ಲಿ ಗ್ರೋತ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ನೆಗೆಟಿವ್ ಎನರ್ಜಿ ನಿಮ್ಮಿಂದ ಬಿಡುಗಡೆನ ಕೇಳ್ತಾ ಇದೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ ಇಲ್ಲಿ. ಸೊ ಅದು ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮನ್ನ ತುಂಬಾ ಸ್ಟ್ರಾಂಗ್ ಆಗಿ ಟ್ರ್ಯಾಪ್ ಮಾಡಿ ಇಟ್ಟಿದ್ದಾರೆ. ಅದರಿಂದ ಹೊರಗೆ ಬರೋದು ತುಂಬಾನೇ ಕಷ್ಟ ಇದೆ ಅನ್ನುವಂಥದ್ದು ಇದೆ. ಲೈಕ್ ನಂಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ನಿಮ್ಮ ಪ್ರೈವೇಟ್ ಪಾರ್ಟ್ ಏನಿದೆ ಅದರೊಳಗೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಒಂದಷ್ಟು ದುಷ್ಟಶಕ್ತಿನ ಇಟ್ಟಿದ್ದಾರೆ, ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಯಶಸ್ವಿ ಭವ ಅನ್ನುವಂಥ ರೀತಿಯಲ್ಲಿ ಯಶಸ್ಸಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಯುದ್ಧಗಳು, ದಂಗೆಗಳು ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ದೂರದಲ್ಲಿ ಹೋಗಿ ಏನೋ ಫುಲ್ ಮೂನು, ಪೌರ್ಣಮಿ ದಿನ ಎಲ್ಲೋ ಪ್ರಯತ್ನ ಪೂರ್ವಕವಾಗಿ ಹೋಗಿ ಏನೋ ಒಂದಷ್ಟು ತೊಂದರೆಗೆ ಒಳಪಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹೆಚ್ಚಿನ ಗಮನ ಬೇಕು ಅನ್ನುವಂಥದ್ದು ಇದೆ. ಸಾಕಷ್ಟು ಆತ್ಮಗಳಿಗೆ ಮುಕ್ತಿ ಸಿಗುವಂಥದ್ದು ಕೂಡ ಇದೆ. ಖಂಡಿತವಾಗ್ಲೂ ಮುಕ್ತಿನ ನೋಡ್ತೀರಾ, ಸಿಗುತ್ತೆ ಅನ್ನುವಂಥದ್ದು ಇದೆ. ಹಸುವಿನ ತಂಟೆಗೆ ಹೋದವರಿಗೆ ತಕ್ಕ ಶಿಕ್ಷೆ ಆಗತ್ತೆ ಇನ್ಮೇಲೆ ಅನ್ನುವಂಥದ್ದು ಕೂಡ ಇದೆ. ಸೊ ವಾಲ್ಮೀಕಿ ರಮಣ ಮಹರ್ಷಿಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಹಾನ್ ಕಾವ್ಯಗಳು ಹೊರಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಕುಲದೈವದಿಂದ ನಿಮಗೆ ಒಂದಷ್ಟು ಎಚ್ಚರಿಕೆ ಇದೆ. ಇಲ್ಲಿ ಒಂದಷ್ಟು ವೆಯ್ಟ್ ಮಾಡಿ ಮುಂದುವರಿಬೇಡಿ. ಸೊ ಟೈಮ್ ತಗೊಂಡು ಆಮೇಲೆ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಯಾರು ಭರತನಾಟ್ಯಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ತಾರೆ, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಬೆಳೀತಾರೆ, ನಿಮ್ಮ ಕನಸು ನನಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾವುದೋ ಒಂದು ವಿಚಿತ್ರವಾದಂಥ ಮುಖ ಅಡಗಿ ಕೂತ್ಕೊಂಡು ಅಳ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ. ನಿಮಗೆ ತುಂಬ ಎನರ್ಜಿ ಡಿಸ್ಟರ್ಬೆನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಇದೆಲ್ಲನೂ ಬಿಟ್ಬಿಟ್ಟು ಮೇಲೇರಬೇಕು, ಬೆಳಿಬೇಕು ಅನ್ನುವಂಥ ನಿಮ್ಮ ಒಂದು ತವಕಕ್ಕೆ, ಉದ್ದೇಶಕ್ಕೆ ಏನು ತೊಂದರೆ ಇತ್ತು ಅದೆಲ್ಲವೂ ಕೂಡ ನಿಮಗೆ
ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಗೊತ್ತಿರುವಂತ ಅಥವಾ ಗೊತ್ತಿಲ್ಲದಿರುವಂತ ನಾಗದೈವ ನಿಮ್ಗೆ ಆಶೀರ್ವಾದನ ಮಾಡ್ತಾ ಇದೆ. ನೀವೆಲ್ಲೇ ಇದ್ರೂ ಅದು ನಿಮ್ಗೆ ಯಾವಾಗ್ಲೂ ರಕ್ಷೆಯಾಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಬದುಕಿನ ನಾನಾ ಮಜಲುಗಳಲ್ಲಿ ಸಾಕಷ್ಟು ಪ್ರಯತ್ನ ಪೂರ್ವಕವಾಗಿ ಸೋಲನ್ನ ನಿಮ್ಮ ಜೀವನಕ್ಕೆ ತಂದು ಎಸ್ದಿರೋರಿಗೆ ಮುಂದಿನ ದಿನಗಳಲ್ಲಿ ಅದೇ ಒಂದು ಬಂಧನ ಅವರಿಗೆ ರಿಟರ್ನ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸಮಥಿಂಗ್ ಏನೋ ಪ್ರಯೋಗಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ದೇವರ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಆಂಜನೇಯನ ಕೃಪಾಶೀರ್ವಾದ ನಿಮ್ಗೆ ಸಿಗತ್ತೆ, ಆಂಜನೇಯನ ದರ್ಶನ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಭಾರತ ಖಂಡ ಏನಿದೆ, ಭಾರತ ದೇಶ ಏನಿದೆ ಅಂದ್ರೆ ದಕ್ಷಿಣ ಭಾರತ, ಕನ್ಯಾಕುಮಾರಿ ಈ ಕಡೆ ಗುಜರಾತ್ ಇಂದ ಹಿಡ್ದು ಆ ಕಡೆ ಕೋಲ್ಕತ್ತಾವರೆಗೂ ಅರ್ಧ ಭಾಗ ಏನಿದೆ, ಕೆಳಗಡೆ ಅರ್ಧ ಭಾಗ, ಅದಕ್ಕೆ ಸಂಬಂಧಪಟ್ಟಂಗೆ ಭಾರತಕ್ಕೆ ಸಂಬಂಧಪಟ್ಟಂಗೆ ಬಲಭಾಗದಲ್ಲಿ ಬಲಭಾಗದ ರಾಷ್ಟ್ರಗಳು ಭಾರತಕ್ಕೆ ಹತ್ತಿರವಾಗ್ತವೆ ಅನ್ನುವಂಥದ್ದು ಇದೆ. ಹತ್ತಿರವಾಗ್ತವೆ ಹೇಗೆ ಅಂದ್ರೆ ಅದೇ ಫ್ಲೋಟ್ ಆಗಿ ದೂರ ಇರೋದು ಹತ್ತಿರಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಅಂದ್ರೆ ಸಮುದ್ರ ಎಷ್ಟು ದೊಡ್ಡದಿತ್ತೋ, ಭಾರತ ಸುತ್ತ 3 ಕಡೆ ನೀರು ಜಾಸ್ತಿ ಏನಿತ್ತು, ಅದರಲ್ಲಿ ಎಸ್ಪೆಷಲಿ ಅರಬಿಕ್ ಸಮುದ್ರದ ಕಡೆ ಹೆಚ್ಚಿನ ಒಂದು ಖಂಡಗಳು ಭಾರತಕ್ಕೆ ಹತ್ತಿರವಾಗ್ತವೆ ಅನ್ನುವಂಥದ್ದು ಇದೆ. ಸೊ ಸರಿಯಾಗಿ ಹೇಳೋದ್ನೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಅದೇ ಅರ್ಥ. ಸೊ ಇವಾಗ ನಮ್ಮ ಮಂಗಳೂರು ಗೋವಾ ಬೀಚ್ ಇದೆ ಅಲ್ಲ, ಆ ಸೈಡಿಗೆ ಇನ್ನ ಹತ್ರ ಆಗ್ಬಿಡ್ತವೆ ಅದಕ್ಕೆ ಸಂಬಂಧಪಟ್ಟಂತ ರಾಷ್ಟ್ರಗಳು. ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಏನಿತ್ತು ಅದೆಲ್ಲವೂ ಕೂಡ ಹತ್ರ ಹತ್ರ ಸೇರ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಕೇರಳ, ಮಂಗಳೂರು ಈ ತರ ಸಮುದ್ರ ತೀರದಲ್ಲಿ ಇರುವಂತ ಜಾಗಗಳು ಏನಿದೆ ಅದು ಸ್ವಲ್ಪ ಹೆಚ್ಚಿನ ಭಾಗ ಜೀರ್ಣ ಆಗಿ ಹೋಗ್ಬಿಡುತ್ತೆ, ನೀರಿನಲ್ಲಿ ಸೇರ್ ಹೋಗುತ್ತೆ, ನೀರು ತುಂಬಾ ಜಾಸ್ತಿ ಉಕ್ಕು ಬಿಡುತ್ತೆ ಅನ್ನುವಂಥ ರೀತಿಯಲ್ಲಿ ಇದೆ. ಸಮುದ್ರದ ದಡದಲ್ಲಿ ಒಂದಷ್ಟು ವಿಚಾರಗಳು ಇದೆ. ಏನೋ ಒಂದು ವಿಶೇಷವಾದಂಥ ಲೆಟರ್ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ನಿಮ್ಮ ಬಾಡಿ ಫಿಗರ್ನ ಸರಿಯಾಗಿ ಮೇಂಟೈನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಮೆಸೇಜಸ್ ಬರ್ತಿದೆ, ಬಟ್ ಹೇಳಕ್ಕೆ ಯಾಕೆ ಅಂದ್ರೆ ಇಲ್ಲಿರೋದೆಲ್ಲ 90% ಎಚ್ಚರಿಕೆಯ ಸಂದೇಶ ಇದೆ. ಅದು ದೇಶದ ವಿಚಾರವಾಗಿ ಆಗಿರಬಹುದು ಅಥವಾ ರಾಜ್ಯದ ವಿಚಾರವಾಗಿ ಆಗಿರಬಹುದು, ಪ್ರಾಕೃತಿಕ ವಿಕೋಪದ ವಿಚಾರವಾಗಿ ಆಗಿರಬಹುದು, ಈ ತರನೇ ಬರ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಆ ಸಮಸ್ಯೆಗಳನ್ನ ಹೇಳೋದು ಬೇಡ ಅಂತ ನಂಗೆ ಅನ್ನಿಸ್ತಾ ಇದೆ. ಕಾರಣ ಏನು ಅಂದ್ರೆ ಕೆಟ್ಟದ್ದು ಮಾತಾಡೋದು ಬೇಡ ಅಂತ. ಹೌದು, ಅದು ಮುಂದೆ ನಡೆಯುತ್ತೆ, ನಾ ಹೇಳಲಿಲ್ಲ ಅಂದ್ರೂ ನಡೆಯುತ್ತೆ, ಹೇಳಿದ್ರು ನಡೆಯುತ್ತೆ. ಆದ್ರೂ ಹಬ್ಬದ ಸಮಯದಲ್ಲಿ ಬೇಡ ಅಂತ. ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ತುಂಬಾ ಚೆನ್ನಾಗಿ ಇದೆ. ಯಾರೋ ಇಬ್ರು ಲೇಡೀಸ್ ನಿಮ್ಮ ಬಗ್ಗೆ ತುಂಬಾ ಗುಸು ಗುಸು ಪಿಸು ಪಿಸು ಮೀಟಿಂಗ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಯಾರೋ ರೊಮ್ಯಾನ್ಸ್ ಮಾಡಬೇಕಾದ್ರೆ ಮಕ್ಕಳ ಕೈಲಿ ಸಿಕ್ಕಾಕೊಳ್ತಾರೆ ಅನ್ನುವಂಥದ್ದು ಇದೆ. ಲೈಕ್ ನೀವು ಥರ್ಡ್ ಪಾರ್ಟಿ ಇಬ್ರು ರೊಮ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಮಕ್ಕಳು ಎಸ್ಪೆಷಲಿ ನಿಮ್ಮ ಮಗನ ಕೈಗೆ ಸಿಕ್ಕಾಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ದುಷ್ಟ ಕಣ್ಣುಗಳಿಗೆ ಅಂದ್ರೆ ನಿಮ್ಮನ್ನ ನೋಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಿಂದ, ನಿಮ್ಮ ಬಗ್ಗೆ ಒಂದಷ್ಟು ರಹಸ್ಯವಾಗಿ ಪ್ರಯೋಗಗಳನ್ನ ಮಾಡಿ ಮಾಡಿ ಹಾಕ್ತಾ ಇದ್ದಾರೆ. ಇವ್ರ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಇಲ್ಲಿ ಯಾರಿಗೂ ಕಾಣದಿರುವಂತ ರೀತಿಲಿ ಏನೋ ಸಮಥಿಂಗ್ ನೆಗೆಟಿವಿಟಿ ಮಾಡಿ ಕರ್ಕೊಂಡು ಹೋಗ್ತಾರೆ, ಮುಸ್ಕ್ ಹಾಕಿ ಕರ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ.
ಗೂಬೆ ಕಲ್ಲಮ್ಮ ದೇವಿಯ ಆಶೀರ್ವಾದ ಕೂಡ ಇದೆ. ಕೃಷ್ಣ ಇಲ್ಲಿ ತನ್ನ ಬಾಲಲೀಲೆಗಳನ್ನ ತೋರಿಸೋದಕ್ಕೆ ರೆಡಿಯಾಗಿದ್ದಾನೆ ಯಾರಿಗೋ ಅನ್ನುವಂಥದ್ದು ಕೂಡ ಇದೆ. ಕಾಡಿಗೆ ಸಂಬಂಧಪಟ್ಟಂಥ ಜಾಗಗಳು ನಶಿಸಿ ಹೋಗ್ತವೆ, ಕಾಡುಗಳನ್ನ ಉಳಿಸಿ ಅನ್ನುವಂಥದ್ದು ಇದೆ. ಮತ್ತು ಊಟಿ ಕೊಡೈಕೆನಾಲ್ ಏನಿದೆ ಅಲ್ಲಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಏನೋ ತಾಂತ್ರಿಕ ದೋಷಗಳು ಮತ್ತು ದುಷ್ಟ ಜನರು ಅಲ್ಲೇನೋ ಸಮಸ್ಯೆನ ಮಾಡ್ತಾರೆ, ಸ್ವಲ್ಪ ಹೆಚ್ಚಿನ ಗಮನ ಬೇಕು ಅನ್ನುವಂಥದ್ದು ಇದೆ. ಅನ್ಯ ಲೋಕದ ಜೀವಿಗಳು ಒಂದಷ್ಟು ತೊಂದರೆನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸಣ್ಣ ಪುಟ್ಟ ವಿಚಾರಕ್ಕೆ ತೊಂದರೆಗಳಾಗುವಂಥದ್ದು, ಸಮಸ್ಯೆಗಳಾಗುವಂಥದ್ದು ಕೂಡ ಇದೆ. ಯಾರದೋ ದೇಹದ ಮೇಲೆ ಪ್ರಯೋಗನ ಮಾಡಿ ಅದನ್ನ ಹುಳಗಳು ಇರುವಂಥ ಸ್ಥಳದಲ್ಲಿ ಹಾಕಿದ್ದಾರೆ. ಅದು ಬಟ್ಟೆ ಹೇಗೆ ಗೆದ್ದಲು ತಿಂದು ಹುಳ ತಿಂದು ಹೋಗುತ್ತೋ ಹಾಗೆ ಅವರ ದೇಹ ಕೂಡ ಆಗಬೇಕು ಅನ್ನುವಂಥ ಕಾರಣಕ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ನನಗೆ ಇಲ್ಲಿ ಒಂದು ಭಯಂಕರವಾದಂಥ ಮುಖ ಕಾಣಿಸ್ತಾ ಇದೆ. ಸೊ ನಿಮಗೂ ಕೂಡ ಕಾಣಿಸ್ಬೋದು ಇಲ್ಲಿ. ಸೊ ತುಂಬಾನೇ ಕೂದಲು ಇಲ್ದಿರ ಬೋರ್ಡ್ ಆಗಿರುವಂಥ ತಲೆ, ದಪ್ಪ ಮೀಸೆ ಮತ್ತೆ ಭಯಂಕರ ಹುಬ್ಬುಗಳು, ಹಣೆಯ ಮೇಲೆ ಒಂದು ಏನೋ ವಿಚಿತ್ರವಾದಂಥ ಬೊಟ್ಟು ಬಡ್ಕೊಂಡಿರುವಂಥದ್ದು, ಮತ್ತೆ ತಲೆಯ ಮೇಲೆ ಗಾಯ ಆಗಿರುವಂಥ, ಗಡ್ಡ ಇರುವಂಥ, ಕೆನ್ನೆಯ ಮೇಲೆ ಮಾರ್ಕ್ಗಳಿರುವಂಥ ವ್ಯಕ್ತಿಯಿಂದ ದೇಶಕ್ಕೆ ಕಂಟಕ ಇದೆ, ಪ್ರಯಾಣದಲ್ಲಿ ಕಂಟಕ ಇದೆ, ದುಷ್ಟತನದ ಪರಮಾವಧಿಯಲ್ಲಿ ಅವನು ಒಂದಷ್ಟು ತೊಂದರೆನ ಮಾಡ್ತಿದ್ದಾನೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ದೈವ ಬಲದಿಂದ ಅವನೇನು ಪ್ರಯತ್ನನ ಪಡ್ತಿದ್ದ, ಎಸ್ಪೆಷಲಿ ಹೆಣ್ಣು ಮಕ್ಕಳ ಶೀಲದ ವಿಚಾರದಲ್ಲಿ ಆಟ ಆಡ್ತಿದ್ದ. ಅವನಿಗೆ ಮುಂದಿನ ದಿನಗಳಲ್ಲಿ ಅವನ ಅಟ್ಟಹಾಸ ಅಂತ್ಯ ಆಗುವಂಥ ಸಾಧ್ಯತೆಗಳಿದೆ. ಅವನು ಕಣ್ಣು ಮುಚ್ಚುತ್ತಾನೆ ಅನ್ನುವಂಥದ್ದು ಇದೆ. ಕೆಲವೆಲ್ಲ ನನಗೆ ಹೇಳಕ್ಕೆ ಬೇಜಾರಾಗುತ್ತೆ, ಆ ಥರ ಮೆಸೇಜಸ್ ಇದೆ ಇಲ್ಲಿ. ಯಾರೋ ಗಾಡೀಲಿ ಹೋಗ್ಬೇಕಾದ್ರೆ ಒಂದಷ್ಟು ಕಿಡ್ನಾಪ್ ಮಾಡುವಂಥ ಸಾಧ್ಯತೆ ಇದೆ. ಎಸ್ಪೆಷಲಿ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಯಾರೋ ಹೋಗ್ಬೇಕಾದ್ರೆ ಒಂದಷ್ಟು ತೊಂದರೆ ಮಾಡ್ತಾರೆ. ಅವರಿಬ್ಬರೇ ಹೋಗ್ಬೇಕಾದ್ರೆ ಹುಷಾರಾಗಿರಿ ಬೇರೆ ಕಡೆ ಹೋದಾಗ ಅನ್ನುವಂಥದ್ದು ಇದೆ. ಟ್ರೈನಿನ ವಿಚಾರದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಓವರಾಲ್ ಆಗಿ ಬಿ ಅಲರ್ಟ್ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಇದೆ. ಇಲ್ಲಿ ಎಷ್ಟು ನೆಗೆಟಿವಿಟಿ ಪ್ರಯೋಗಗಳನ್ನ ಮಾಡಿರುವಂಥದ್ದು, ಎಷ್ಟು ದುಷ್ಟ ಆತ್ಮಗಳು, ಒಳ್ಳೆ ಆತ್ಮಗಳು ಎಲ್ಲ ಒಂದೇ ಕಡೆ ತುಂಬಿಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ. ಇಲ್ಲಿ ಯಾವುದೋ ಎರಡು ಮಕ್ಕಳು ತುಂಬಾ ಮಕ್ಕುಗಳು ಅಂತೆ, ಮಕ್ಕಳು ಆಟ ಆಡ್ತಾ ಇರೋ ತರ ಕೂಡ ಕಾಣಿಸ್ತಾ ಇದೆ ನಂಗೆ. ಇಲ್ಲಿ ಮರ್ಮೇಡ್ ಬೇಬೀಸ್, ಮರ್ಮೇಡ್ ಗೊತ್ತಲ್ವಾ, ಜಲಕನ್ಯೆಯರ ಮಕ್ಕಳು, ಚಿಕ್ಕ ಜಲಕನ್ಯೆಯರು ತರ ಕಾಣಿಸ್ತಾ ಇದ್ದಾರೆ. ಯಾರಿಗೋ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಫುಲ್ ಆಫ್ ನೆಗೆಟಿವಿಟಿ, ಫುಲ್ ಆಫ್ ಬ್ಲ್ಯಾಕ್ ಮ್ಯಾಜಿಕ್. ಎಷ್ಟಿದೆ ಅಂದರೆ ತುಂಬ ಇದೆ. ಓಕೆ, ಪ್ರೀತಿ ವಿಚಾರಕ್ಕೆ, ಥರ್ಡ್ ಪಾರ್ಟಿ ವಿಚಾರಕ್ಕೆ, ಮರಗಳಲ್ಲಿ ನೆಗೆಟಿವಿಟಿ, ದುಷ್ಟಶಕ್ತಿಗಳು, ಪ್ರೇತಾತ್ಮಗಳು, ಮನೆಯ ಒಳಗೆ, ಬಟ್ಟೆಯ ಒಳಗೆ, ದೇಹದ ಒಳಗೆ, ಸೊ ಸಾಕಷ್ಟು ಒಳ್ಳೆಯ ಅವಕಾಶಗಳು ಕೂಡ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಕೆರಿಯರ್ ಅಲ್ಲಿ ಗ್ರೋತ್ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರನ್ನು ಹೆಗಲ್ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರೋ ತರ ಕೂಡ ಕಾಣಿಸುತ್ತೆ. ಯಾರೋ ಪ್ರಾಣಿಗಳನ್ನ ಕೂಡ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ನನಗೆ ವಿಕ್ರಮ್ ಬೇತಾಳ್ ಕತೆ ತರ ಸಮಥಿಂಗ್ ಏನು ನೆನಪಿಗೆ ಬರ್ತಾ ಇದೆ ಇಲ್ಲಿ. ಸೊ
ಸಾಕಷ್ಟು ವಿಚಾರಗಳಲ್ಲಿ ಎಚ್ಚರಿಕೆನ ವಹಿಸಬೇಕು. ಎಲ್ಲೋ ಒಂದು ದೂರ ಪ್ರಯಾಣ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ನಿಮ್ಮದೇ ಆದಂಥ ಲೋಕದಲ್ಲಿ ನೀವು ಕಳೆದು ಹೋಗ್ತೀರಾ. ನೀವು, ನಿಮ್ಮ ಹಸ್ಬೆಂಡ್ ಅಥವಾ ವೈಫ್, ನಿಮ್ಮ ಇಬ್ಬರು ಮಕ್ಕಳು, ಅದೇ ಪ್ರಪಂಚದಲ್ಲಿ ನೀವು ಇರ್ತೀರಾ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸಾಕಷ್ಟು ರಹಸ್ಯ ಮಾರ್ಗಗಳು, ರಹಸ್ಯ ವಿದ್ಯೆಗಳು, ರಹಸ್ಯ ಶಕ್ತಿಗಳು, ರಹಸ್ಯ ಜೀವನ ಶೈಲಿ ಇಲ್ಲಿ ಕಾಯ್ತಾ ಇದೆ. ಸೊ ಹಾಗಾಗಿ ರಹಸ್ಯವಾಗಿರುವಂಥ ಬದುಕು ಸಾಧ್ಯ ಆದಷ್ಟು ಒಳ್ಳೆ ರೀತಿಲಿ ನಮಗೆ ದಕ್ಕಲಿ ಅಂತ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ತುಂಬಾನೇ ನೆಗೆಟಿವಿಟಿ ಇದೆ ಇದರಲ್ಲಿ, ತುಂಬಾ ಮೆಸೇಜಸ್ ಇದೆ. ಬಟ್ 90% ಇಲ್ಲಿ ಜಾಸ್ತಿ ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಮೇ ಬಿ ಅದು ನೆಗೆಟಿವ್ ಎನರ್ಜಿನೇ ಜಾಸ್ತಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಬಟ್ ಬಿ ಕೇರ್ಫುಲ್. ನಿಮ್ಮ ಸುತ್ತಮುತ್ತ ನಿಮ್ಮನ್ನ ಅಳಿಸೋದಕ್ಕೆ, ನಿಮಗೆ ತೊಂದರೆ ಮಾಡೋದಕ್ಕೆ ತುಂಬಾ ಜನ ದುಷ್ಟಶಕ್ತಿಗಳು ಕಾಯ್ತಾ ಇದ್ದಾರೆ. ಬಟ್ ಅಷ್ಟೇ ಸ್ಪಿರಿಟ್ಸ್ ಕೂಡ ನಿಮಗೆ ಪ್ರೊಟೆಕ್ಟಿವ್ ಆಗಿ ಇದ್ದಾರೆ. ನಥಿಂಗ್ ಟು ವರಿ, ಬಟ್ ಬಿ ಕೇರ್ಫುಲ್. ಜೊತೆಗೆ ನಿಮ್ಮ ಜೀವನದ ಯಶಸ್ಸಿನ ದಿನ ನೀವು ಆದಷ್ಟು ಬೇಗ ರೀಚ್ ಆಗ್ತೀರಾ, ನಿಮ್ಮ ಗೋಲ್ ರೀಚ್ ಆಗ್ತೀರಾ ಅಂತ ಅನ್ನಿಸ್ತಾ ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.